ಅನೇಕ ಜನ ಬಡವ್ರ ಮನೆಯಲ್ಲಿ ಅಪ್ಪ ಅಮ್ಮನ ಆಸ್ಪತ್ರೆಗೂ ಕರ್ಕೊಂಡು ಹೋಗ ಬಿದಿರು ಮೂಲೆಗೆ ಅಂತ. ಅವ್ರ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ, ಕಾಸಿರಲ್ಲ ಅವ್ರ ಹತ್ರ. ಅವ್ರಿಗೆಲ್ಲ ಉಪಯೋಗ ಅಂತದ್ದು ಈ ಆರೋಗ್ಯ ಶಿಬಿರ. ದಯವಿಟ್ಟು ಎಲ್ಲೇ ಯಾರೇ ಮಾಡ್ಲಿ ಆರೋಗ್ಯ ಶಿಬಿರ ಚೆಕ್ ಮಾಡಿಸ್ಕೊಳ್ರಿ ಹೋಗಿ. ಈಗ ನಾನು ಕೂಡ ಪ್ರತಿ 3 ತಿಂಗಳಿಗೆ ಬಾಡಿ ಚೆಕ್ಅಪ್ ಮಾಡಿಸ್ಕೊಳ್ತೀನಿ. ಬ್ಲಡ್ ಶಾಂಪಲ್ ಕೊಡ್ತೀವಿ, ಯೂರಿನ್ ಶಾಂಪಲ್ ಕೊಡ್ತೀವಿ. ಏನಾರ ಇತ್ತು ಅಂದ್ರೆ ಹೇಳ್ತಾರೆ, ಸರ್ ಮಾಡ್ಕೊಂತೀವಿ. ಚೆನ್ನಾಗಿರ್ಬೇಕಲ್ಲ, ನಾವು ಗಟ್ಟಿಗಿದ್ರೆ ನಾವು ಗಟ್ಟಿಗಿರ್ತೀವಿ. ಇಲ್ಲಾಂದ್ರೆ ಎಲ್ಲ ಆಡ್ಕೊಂಡು ಕೋಲ್ ಹಿಡ್ಕೊಂಡು ಮೊಣಕಾಲ್ ನೋವು. ಮೊದ್ಲೆಲ್ಲ ಊಟ ಹಾಕಕ್ ನಮ್ಗೆಲ್ಲ ಚಕ್ಕಪಕ್ಕಲ್ ಹಾಕ್ಬಿಟ್ಟು ಸರಲ್ಲ. ಈಗ ಯಾರು ಚಾಪೆ ಕುತ್ಕೊ ಅಂತ ಹೇಳ್ರಿ, ಎಲ್ಲ ಟೇಬಲ್ ಬೇಕು ನಮ್ಗೆ. ನೆಲದಲ್ಲಿ ಕುತ್ಕೊಳಕಾಲ, ಎಲ್ಲ ಮಂಡಿ ನೋವು, ಕುಂಡಿ ನೋವು, ಕಣ್ಣು ನೋವು, ಎದ್ದೇಳಕಾಲ ಕುತ್ಕೊಳಕ. ಯಾಕಾಯ್ತಿದು? ಅಭ್ಯಾಸನೇ ಇಲ್ದಂಗೆ ಆಗ್ಬಿಟ್ಟೈತೆ ನಮ್ಗೆ. ಅಭ್ಯಾಸನೇ ಇಲ್ಲ ನಮ್ಗೆ. ಮೊದ್ಲೆಲ್ಲ ಟಾಯ್ಲೆಟ್ ಕುಕ್ಕರ್ಗಾಲಲ್ಲಿ ಓದ್ತಾ ಇದೀವಿ ತಾನೆ. ಕುತ್ಕೊಂಡು ಹೋಗಕ್ ಹೇಳ್ರಿ ಯಾವ ಮೇಲಾದ್ರು, ಹೋಗೋದೇ ಇಲ್ಲ. ಫ್ರೆಂಚ್ ಟೈಪೇ ಬೇಕು ನಮ್ಗೆ. ಎಲ್ಲ ಹಳೆ ಪದ್ಧತಿಗಳೆಲ್ಲ ಮರ್ತೋಗಿದ್ದೀವಿ ನಾವೆಲ್ಲ ಕೂಡ. ಅದನ್ನ ಸ್ವಲ್ಪ ಆರೋಗ್ಯನ ಸುಧಾರಿಸ್ಕೊಳ್ರಿ ಸರ್. ಒಳ್ಳೆ ಕ್ಯಾಂಪು ನಮ್ಮ ರಮೇಶ್ ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮೆಲ್ಲ ಸದಸ್ಯರು ಲೋಕಿಯಿಂದ ಎಲ್ಲ ಅವರೇ ಕೆಲಸ ಮಾಡ್ತಾ ಇದ್ರು. ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಏನು ಅಧಿಕಾರನೇ ಬೇಕು ಅಂತಿಲ್ಲ. ಏನು ಎಲೆಕ್ಷನ್ ಅಲ್ಲಿ ಇನಾನಿಮಸ್ ಗೆಲ್ತಾರೆ ಇಲ್ಲಿ ಸೊಸೈಟಿನಲ್ಲಿ. ಆದ್ರೂ ಯಾಕೆ ಹೆಲ್ತ್ ಕ್ಯಾಂಪ್ ಮಾಡಿದ್ರು, ಯಾಕೆ ಯಶಸ್ವಿನಿ ಕಾರ್ಡ್ ಕೊಡ್ತಾವ್ರೆ? ಬಡವ್ರಿಗೆ ಅನುಕೂಲ ಆಗ್ಲಿ ಅಂತ. ಸಂದರ್ಭ ಬಂದಾಗ ನಾವು ಕೈ ಹಿಡಿಬೇಕಾಗ್ತದಲ್ಲ, ಸಹಾಯ ಮಾಡಿದವ್ರು ನಾವು ಮತ್ತೆ ಪ್ರತ್ಯುಪಕಾರವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಈ ಹೆಲ್ತ್ ಕ್ಯಾಂಪ್ ಇನ್ನೂ ಸಾಕಷ್ಟು ಕಡೆ ನಡೀಲಿ. ಮತ್ತು ನಮ್ಮ BGS ಆಸ್ಪತ್ರೆ ಇವತ್ತು ಸಾಕಷ್ಟು ಜನ ಬಡವರಿಗೂ ಕೂಡ ಅಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಅದರ ಸದುಪಯೋಗವನ್ನು ಮಾಡ್ಕೊಡ್ರಿ. ನಾವಂತೂ ವಿಶ್ವವಾಣಿ ಫೌಂಡೇಶನ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಹೆಲ್ತ್ ಕ್ಯಾಂಪು, ಫ್ರೀ ಹಾರ್ಟ್ ಆಪರೇಷನ್, ಫ್ರೀ ಕಣ್ಣು ಆಸ್ಪತ್ರೆ ಆಪರೇಷನ್. ಏನೋ ದುಡ್ಡಿದ್ರೆ ನಾವೇ ಕಟ್ಬಿಡ್ತೀವಿ. ಅದ್ರ ಅವ್ರಿಗೆ ಕಣ್ಣು ಬಂದಾಗ ಚೆನ್ನಾಗಾದಾಗ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ನಿನ್ನಿಂದ ಓಡಾಡ್ತಾ ಇದ್ದೀನಿ, ನಿನ್ನಿಂದ. ಯಾರು ಅಂಗವಿಕಲರು ಹೇಳಿದ್ರು ಬೈಕ್ ಬೇಕು ನನಗೆ ಅಂತ. ಪ್ರತಿ ವರ್ಷ 30 ಬೈಕ್ ಕೊಡಿಸ್ತಾ ಇರ್ತೀನಿ ನಾನು. ಆದ್ರೆ ಏನು ಅಂದ್ರೆ ಕೆಲವರು ಆ ಬೈಕ್ ಕೊಡ್ತಾ ಇದ್ದಂಗೆ ಮನೆಗೆ ಬರ್ತಾರಲ್ಲ, ಆಗ್ಲೇ ವೀಲ್ ಬಿಚ್ಚಾಕ್ಬಿಡ್ತಾರೆ. ಅವ್ರ ಮಗ ಕಾಯ್ಕೊಂಡ್ ಕೂತಿರ್ತಾನೆ ಪಾಪ. ಅಪ್ಪನಿಗೆ ಅಂತ ಕೊಡ್ತಿರ್ತೀವಿ ನಾವು, ಕಾಲಿಲ್ಲ ಅಂತ. ಮಗ ವೀಲ್ ಬಿಚ್ಚಾಕ್ಬಿಟ್ಟು ಸ್ಕೂಟರ್ ಓಡಿಸ್ಕೊಂಡು ಹೋದ. ಅದು ನಮ್ದು ಒಂದು ಹಾಕಿರ್ತೀವಿ, SR ವಿಶ್ವನಾಥ್ ಶಾಸಕರ ಅನುದಾನದಲ್ಲಿ ಕೊಟ್ಟಿರೋದು ಅಂತ. ಅದನ್ನ ಅರ್ಧ ದಾರಲ್ಲೇ ಕಿತ್ತಾಕ್ಬಿಡ್ತಾನೆ. ನನ್ನ ಹೆಸರು ಇಡೋಕೆ ಇಷ್ಟ ಕೊಟ್ಟಿರೋದು ನಾವು ನಮ್ಮ ಅನುದಾನದಲ್ಲಿ. ನಮ್ಮ ಹೆಸರು ಇರೋಕೆ ಅವ್ರ ಬಹುಮಾನ ಯಾರ ಹತ್ರ ತಗೊಂಡಿದ್ದೀವಿ. ಅದಕ್ಕೆ ಈ ಸರಿ ಏನ್ ಮಾಡಿದೀನಿ, ಒಂದು ಕಂಪನಿ ಹುಡುಕದೆ. ಅದು ಮ್ಯಾನುಫ್ಯಾಕ್ಚರಿಂಗ್ಗೆ 3 ವೀಲ್ ಬಿಚ್ಚಕ್ಕೆ ಆಗಲ್ಲ. ಎಲೆಕ್ಟ್ರಿಕಲ್ ಈ ಸರಿ ಕೊಡ್ತೀನಿ. ಕೆಲವರೆಲ್ಲ ಕೊಟ್ಟಾರ, ಒಂದು 20 ಜನಕ್ಕೂ ಕೊಡಿಸ್ತೀನಿ ನಾನು. ಬೆಸ್ಟು ಕಂಪನಿಯವ್ರಿಗೆ ಹೇಳಿ, ಲಾಸ್ಟ್ ಟೈಮ್ ಇದು ಅಬ್ಜೆಕ್ಷನ್ ಆಗಿತ್ತು. ಈಗ ಅಂಗವಿಕಲರಿಗೆ ಅಂತಾನೆ ಮಾಡೋದು. 3 ವೀಲ್ ಇರೋದು. 1 ವೀಲ್ ಬಿಚ್ಚಿದ್ರೆ ಅದು ಅಂಗವಿಕಲ ಆಗೋಗ್ತದೆ, ಹಂಗೆ ಮಲ್ಕೊಂಡ್ಬಿಡ್ತಾರೆ. ದುರುಪಯೋಗ ಮಾಡ್ಕೊಳ್ರಿ, ಅದೇ ದುರುಪಯೋಗ ಮಾಡ್ಕೊಂಡ್ರೆ ಏನ್ ಮಾಡೋದು ನಾವು? ಎಷ್ಟೋ ಕಡೆ ನಾವು ಕೊಟ್ಟಿರುವಂತ ಬೈಕ್ಗಳು ಓಡಿಸ್ಕೊಂಡು ವ್ಯಾಪಾರ ಮಾಡ್ತಾನೆ. ತರಕಾರಿ ವ್ಯಾಪಾರ ಮಾಡ್ತಾನೆ, ಕೋಳಿ ವ್ಯಾಪಾರ ಮಾಡವನೆ. ಆಮೇಲೆ ಹೆಣ್ಣು ಮಗು ಒಂದು ಕೊಡ್ಸಿದ್ದೀನಿ, ಬಟ್ಟೆ ತಗೊಂಡ್ಬಂದು ಅಂಗಡಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾರೆ. ಅವ್ರ ಅಮ್ಮ ಹೇಳ್ತಾರೆ, ನನ್ನ ಮಗಳು ಏನು ಮಾಡಲ್ಲ ಅನ್ಕೊಂಡು ಈಗ ನನ್ ಸಾಕ್ತಾವಳೆ ಅಂತ. ಅದನ್ನು ಅವ್ರು ಕೊಡ್ಬೇಕು ನಾವು. ಅವ್ರದ್ದು ಕಿತ್ಕೊಂಡ್ಬಿಟ್ರೆ ಮನೆಯಲ್ಲೇ ಅಪ್ಪನ್ ಕೊಡೋದು ಮಕ್ಳೇ ಕಿತ್ಕೊಂಡ್ಬಿಟ್ರೆ ಇನ್ನೇನ್ ನೋಡ್ಕೊಂತಾರೆ ಅಪ್ಪನ್ನ. ಇದನ್ನ ನಾವು ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ಬೇಕು. ಕೆಳಗಡೆ ಬಿದ್ದವ್ರ ಮೇಲ್ ಕೆತ್ತಬೇಕು. ಹುಷಾರಾಗಿಲ್ಲ ಅಂತಂದ್ರೆ ನಿಮ್ಗೆ ಯಾರನ್ನ ಗೊತ್ತಾರಪ್ಪ ಈ ಕ್ಯಾಂಪ್ ನಡೀತಾವೆ ಬರೋ, ನಮ್ಮೂರಿಗೆ ಹೇಳ್ಬೇಕು ನಾವು. ಬೇರೆ ಅದಕ್ಕೆಲ್ಲ ಹೇಳ್ತಾರೆ, ಯಾವ್ದೋ ಫ್ರೀ ಕೊಡ್ತಾರೆ ಅಂದ್ರೆ ಏನ್ ಊರು ಸಾಲಾಗೆ ಬರ್ತಾರೆ. ಈ ತರದ ಕರ್ಕೊಂಡ್ಬರ್ಬೇಕು ನಮ್ಮವರು. ಈಗ ಹುಷಾರಿಲ್ಲ ಅಂದಲ್ಲಪ್ಪ ಇಂಥ ಕಡೆ ಕೆಲವು ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಹಾರ್ಟ್ ಆಪರೇಷನ್ ಮಾಡ್ತಾರೆ. ಅವ್ರ CSR ಗ್ರಾಂಟ್ ಇರ್ತದೆ. ಅದನ್ನ ಹೋಗಿ ಕೇಳ್ಬೇಕು, ರಿಕ್ವೆಸ್ಟ್ ಮಾಡ್ಬೇಕು. ನಿಮ್ಗೆ ಗೊತ್ತಿರ್ಲಿ.